ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ 1 ಮಿನಿಟ್ ಸ್ಟಾಕ್ ಮಾರ್ಕೆಟ್ ಕ್ಲಾಸಿಗೆ ಸ್ವಾಗತ. ನಮ್ಮ ಮಾರ್ಕೆಟ್ಸಿಗೆ ಬೇರೆ ಯಾವ ಮಾರ್ಕೆಟ್ಸು ಇನ್ಫ್ಲುಯೆನ್ಸ್ ಮಾಡುತ್ತೆ ಅಥವಾ ಗ್ಲೋಬಲ್ ಕ್ಯೂಸ್ ಅಂತ ಏನು ಕರಿತೀವಿ, ಬೇರೆ ಯಾವ ಮಾರ್ಕೆಟ್ಸು ನಾವು ನೋಡಬೇಕಾಗತ್ತೆ ನಮ್ಮ ಮಾರ್ಕೆಟ್ಸ್ ಯಾವ ಥರ ಪರ್ಫಾರ್ಮ್ ಆಗ್ತದೆ ಅಂತ. ಎಲ್ಲ ಗ್ಲೋಬಲ್ ಮಾರ್ಕೆಟ್ಸು ಇಂಟರ್ ಕನೆಕ್ಟೆಡ್. ಅಮೆರಿಕಲ್ಲಿ ಬಿದ್ದರೆ ನಮ್ಮ ಮಾರ್ಕೆಟು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಏಷ್ಯಲ್ಲಿ ಬಿದ್ದರೆ ನಮ್ಮ ಮಾರ್ಕೆಟ್ಸ್ ಬೀಳೋ ಚಾನ್ಸಸ್ಸು ಜಾಸ್ತಿ ಇದೆ. ಆ ಸ್ಟಾಕ್ ಮಾರ್ಕೆಟ್ಸು ಗ್ಲೋಬಲ್ ಕ್ಯೂಸ್ ಅಂತ ಏನು ಕರಿತೀವಿ, ಯಾವ ಮಾರ್ಕೆಟ್ಸು ಹಾಗೂ ಯಾವ ಟೈಮಿಂಗ್ಸಲ್ಲಿ ಈ ಸ್ಟಾಕ್ ಮಾರ್ಕೆಟ್ಸ್ ರನ್ ಆಗುತ್ತೆ. ನ್ಯಾಸ್ಡ್ಯಾಕು USA ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮಾರ್ಕೆಟ್ಸು 7 PM ಇಂಡಿಯನ್ ಟೈಮಿಂದ 1:30 AM ಇಂಡಿಯನ್ ಟೈಮ್ವರೆಗೆ ದಿನ ವರ್ಕ್ ಆಗುತ್ತೆ. ಡ್ಯಾಕ್ಸು ಇದು ಜರ್ಮನಿ ಇಂಡೆಕ್ಸು 12:30 PM ಮಧ್ಯಾಹ್ನದಿಂದ 2:30 AM ಮಧ್ಯರಾತ್ರಿ, ಇದು ಇಂಡಿಯನ್ ಟೈಮ್ ಹೇಳ್ತಿರೋದು. ಮತ್ತು ಫುಟ್ಸಿ ಅಂತ ಕರಿತೀವಿ UK ಮಾರ್ಕೆಟ್ಸ್ 1:30 PM ಟು 10 PM. ಹ್ಯಾಂಗ್ಸೆಂಗು ಹಾಂಗ್ಕಾಂಗ್ ಮಾರ್ಕೆಟ್ಸು 6:45 AM ಇಂದ 1:30 PM ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಹಾಗೂ ನಿಕ್ಕೈ ಜಾಪನೀಸ್ ಮಾರ್ಕೆಟು 5:30 AM ಇಂದ 11:30 AM ಮಾತ್ರ ಫಂಕ್ಷನ್ ಆಗುತ್ತೆ, ಇದು ಇಂಡಿಯನ್ ಟೈಮ್ ಪ್ರಕಾರ. ಸೊ ಈ ಮಾರ್ಕೆಟ್ಸ್ ಪ್ರಕಾರ ನಮ್ಮ ಮಾರ್ಕೆಟ್ಸು ರಿಯಾಕ್ಟ್ ಆಗುತ್ತೆ. ಅಕಸ್ಮಾತ್ ಬೇರೆ ಮಾರ್ಕೆಟ್ ಪಾಸಿಟಿವ್ ಇರುವಾಗ ನಮ್ಮ ಮಾರ್ಕೆಟ್ಸು ಪಾಸಿಟಿವ್ ಇರೋ ಚಾನ್ಸಸ್ ಜಾಸ್ತಿ ಆಗುತ್ತೆ, ಅದೇ ಥರ ನೆಗೆಟಿವ್ ಇರುವಾಗ ನಮ್ಮ ಮಾರ್ಕೆಟ್ಸು ನೆಗೆಟಿವ್ ಇರೋ ಚಾನ್ಸಸ್ ಇದೆ. ಸೊ ಗ್ಲೋಬಲ್ ಕ್ಯೂಸನ್ನು ಯಾವಾಗಲೂ ನೋಡಿ, ಎಸ್ಪೆಷಲಿ ಶಾರ್ಟ್ ಟರ್ಮ್ ಟ್ರಾನ್ಸಾಕ್ಷನ್ಸ್ ಮಾಡುವಾಗ. ನಮಸ್ಕಾರ.